ಪ್ರಿಯ ದೇವ ಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತೇನೆ. ಬೈಬಲ್ನಲ್ಲಿರಲಿಕ್ಕಿರುವಂಥ ವಾಕ್ಯಗಳು, ಬೈಬಲ್ ಎಲ್ಲಿಂದ ಬಂತು ಮತ್ತು ಅದರಲ್ಲಿರುವಂಥ ವಾಕ್ಯಗಳು ಯಾವಾಗಿನಿಂದ ಇವೆ, ಆ ವಾಕ್ಯಗಳು ಎಂದರೇನು ಎಂದು ನಾವು ಸ್ವಲ್ಪ ಹೊತ್ತು ಧ್ಯಾನಿಸೋಣ. ಈ ಬೈಬಲ್ನಲ್ಲಿ 1ನೇ ಯೋಹಾನ 1ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು, ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ಈ ಮಾತುಗಳು ಯೇಸು ಸ್ವಾಮಿಯ ಶಿಷ್ಯರು ಹೇಳ್ತಾ ಇದ್ದಾರೆ. ನಾವು ಪ್ರಸಿದ್ಧಿಪಡಿಸುವ ಜೀವವಾಕ್ಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಲೋಕಕ್ಕೆಲ್ಲ ಸುವಾರ್ತೆ ಸಾರಿ ಅಥವಾ ದೇವರ ಪ್ರೀತಿಯನ್ನು ಹಂಚುವುದು, ಪ್ರಸಿದ್ಧಿಪಡಿಸುವಂಥದ್ದು, ಈ ಲೋಕಕ್ಕೆಲ್ಲ ತಿಳಿಸುವಂಥದ್ದು. ಆ ವಾಕ್ಯ ಯಾವುದೆಂದರೆ ಅದು ಜೀವವಾಕ್ಯ ಅಂತ ಹೇಳ್ತಾ ಇದೆ. ಜೀವವಾಕ್ಯ ಅದು ಆದಿಯಿಂದ ಇದ್ದದ್ದು ಎಂದು. ಈ ಜೀವವಾಕ್ಯ ಎಂದರೆ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಯೇಸು ಕ್ರಿಸ್ತನು ವಾಕ್ಯವೇ ಆಗಿದ್ದಾನೆ. ಆತನು ಅನಾದಿಯಿಂದ ಸನಾತನವಾಗಿರುವಂಥ ವಾಕ್ಯವಾಗಿ ಈ ಲೋಕದಲ್ಲಿ ಆತನು ಇದ್ದಾನೆ. ಅನಾದಿಯಿಂದಿರುವಂಥ ಈ ವಾಕ್ಯವು 2000 ವರ್ಷಗಳ ಮೊದಲು ವಾಕ್ಯವೆಂಬಾತನೇ ಈ ಲೋಕಕ್ಕೆ ನರಾವತಾರ ಎತ್ತಿ ಬಂದಿದ್ದಾನೆ, ಬೆಳಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಯೇಸು ಸ್ವಾಮಿ ಶಿಷ್ಯರ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಜೀವವಾಕ್ಯವನ್ನು ನಾವು ಕಿವಿಯಾರೆ ಕೇಳಿದ್ದೇವೆ. ಅಂದರೆ ಯೇಸು ಸ್ವಾಮಿ ಹೇಳುವಂಥದ್ದನ್ನು ಇವರು ತಮ್ಮ ಕಿವಿಗಳಿಂದ ಕೇಳಿದ್ದಾರೆ. ಆಮೇಲೆ ಕಣ್ಣಾರೆ ನೋಡಿದ್ದಾರೆ, ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದಾರೆ ಎಂದು ನಾವು ನೋಡ್ತೇವೆ. ಅವರು ಯೇಸು ಸ್ವಾಮಿ ಜೊತೆಗೆ ಇದ್ದರು, ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದರು, ಯೇಸು ಸ್ವಾಮಿಗೆ ಸೇವೆ ಮಾಡಿದರು, ಯೇಸು ಸ್ವಾಮಿ ಹೇಳಿರುವಂಥ ಮಾತಿಗೆ ವಿಧೇಯರಾದರು, ತಮ್ಮ ಜೀವಿತಗಳನ್ನು ಆತನಿಗೆ ಸಮರ್ಪಿಸಿದರು. ನನ್ನ ಹಿಂದೆ ಬನ್ನಿರಿ ಅಂದ ತಕ್ಷಣ ಎಲ್ಲವನ್ನು ಬಿಟ್ಟು ಅವರು ಯೇಸು ಸ್ವಾಮಿ ಹಿಂದೆ ಬಂದರು. ಅವರು ಆತನನ್ನು ಕಣ್ಣಾರೆ ಕಂಡವರಾಗಿದ್ದಾರೆ. ಆತನು ಹೇಳುವಂಥದ್ದನ್ನು ಕಿವಿಯಿಟ್ಟು ಕೇಳಿದ್ದಾರೆ ಮತ್ತು ಆತನನ್ನು ಮುಟ್ಟಿದ್ದಾರೆ, ಆತನ ಜೊತೆಗೆ ಜೀವಿಸಿದ್ದಾರೆ, ಆತನ ಜೊತೆಗೆ ಸೇವೆಗೋಸ್ಕರ ಹೊರಟಿದ್ದಾರೆ. ಅವರು ಎಷ್ಟೊಂದು ಸೇವೆ ಯೇಸು ಸ್ವಾಮಿ ಜೊತೆ ಇರುವಾಗ ಮಾಡಿದ್ದಾರೆ. ಅದಕ್ಕೆ ಅವರೇನು ಹೇಳ್ತಾ ಇದ್ದಾರೆ, ಆ ವಾಕ್ಯವು ಆದಿಯಿಂದ ಇತ್ತು, ಆ ವಾಕ್ಯವೇ ಮನುಷ್ಯನಾಗಿ ಲೋಕಕ್ಕೆ ಬಂದಾಗ ನಾವು ಆತನು ಹೇಳುವುದನ್ನು ನಾವು ನಮ್ಮ ಕಿವಿಯಿಂದ ಕೇಳಿದ್ದೇವೆ, ನಮ್ಮ ಕಣ್ಣಿನಿಂದ ಆತನನ್ನು ನೋಡಿದ್ದೇವೆ, ನಮ್ಮ ಕೈಯಿಂದ ಆತನನ್ನು ನಾವು ಮುಟ್ಟಿದ್ದೇವೆ ಎಂದು ಅವರು ಸಾಕ್ಷಿ ಹೇಳ್ತಾ ಇದ್ದಾರೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಸತ್ಯವೇದದಲ್ಲಿ ಇನ್ನೊಂದು ವಾಕ್ಯ ಏನು ಹೇಳ್ತಾ ಇದೆ ಅಂತಂದರೆ, ನೋಡಿ ನಂಬುವವರಿಗಿಂತಲೂ ನೋಡದೆ ನಂಬುವವರು ಧನ್ಯರು ಎಂದು. ಅವರು ನೋಡಿ ನಂಬಿದ್ರು, ಮುಟ್ಟಿ ನೋಡಿದರು ಮತ್ತು ಕೇಳಿ ನಂಬಿದರು. ನಾವು ಯೇಸು ಸ್ವಾಮಿಯನ್ನು ನೋಡದೆ ನಂಬುವವರಾಗಿದ್ದೇವೆ. ಯಾಕೆಂದರೆ ನಿನ್ನೆ ಇವತ್ತು ನಾಳೆ ಎಂದೆಂದಿಗೂ ಒಂದೇ ರೀತಿಯಾಗಿರುವ ದೇವರು, ಆತನು ಆದಿಯಿಂದ ಇರುವಂಥ ದೇವರು, ಆತನಿಗೆ ಅಂತ್ಯವೇ ಇಲ್ಲ, ಆತನ ಅಂತ್ಯವಿಲ್ಲದಂಥ ದೇವರಾಗಿದ್ದಾನೆ. ಆದ್ದರಿಂದ ನಾವು ಆತನನ್ನು ನಂಬುವವರಾಗಿರಬೇಕು. ನಾವು ಆತನ ವಾಕ್ಯಗಳನ್ನು ಓದಿ ನಂಬುವವರಾಗಿರಬೇಕು. ಯಾಕಂದರೆ ಆ ವಾಕ್ಯವೇ ಯೇಸುವಾಗಿದ್ದಾನೆ, ಆ ವಾಕ್ಯವೇ ದೇವರಾಗಿದ್ದಾನೆ. ಆ ವಾಕ್ಯವು ಆದಿಯಿಂದ ಇದ್ದುದಕ್ಕೆ ನಮಗೆ ಅದು ದೊರೆತಿದ್ದಾಗಿದೆ. ಅದು ನಮ್ಮ ಕೈಯಲ್ಲಿರುವುದು ನಮ್ಮ ಭಾಗ್ಯವಾಗಿದೆ. ಅದು ನಾವು ಓದಿ ತಿಳಿದುಕೊಳ್ಳೋದಕ್ಕೆ ಪರಿಶುದ್ಧಾತ್ಮನು ಕಾರ್ಯ ಮಾಡ್ತಾ ಇರೋದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ನಾವು ಆತನಲ್ಲಿ ಬಂದು ಪ್ರಾರ್ಥಿಸೋರಾಗಿರಬೇಕು. ನಾವೇನೆಂದ ಪ್ರಾರ್ಥಿಸಬೇಕು ಅಂತಂದರೆ, ನಿನ್ನ ಶಿಷ್ಯರು ನೋಡಿ ನಂಬಿದ್ರು, ನಾವು ನೋಡದೆ ನಂಬುವವರು ಧನ್ಯರು ಯೇಸುವೆ. ನಮ್ಮನ್ನು ಧನ್ಯರನ್ನಾಗಿ ಮಾಡಿದ್ದಿ, ನಿನ್ನಲ್ಲಿ ನಮಗೆ ನಂಬಿಕೆಯನ್ನು ಕೊಟ್ಟಿದ್ದಿ. ಆಮೇನ್ ಎಂದು ನಾವು ಪ್ರಾರ್ಥಿಸೋರಾಗಿರೋಣ. ಆಮೇನ್, ಆಮೇನ್.